ಗೆಳೆಯರು ಇವತ್ತು ನಮ್ಮ ಮನೆಯಲ್ಲಿ ಸ್ಪೆಷಲ್ ಆದ ಸ್ನ್ಯಾಕ್ಸನ್ನು ನನ್ನ ಹೆಂಡತಿ ರೆಡಿ ಮಾಡ್ತಿದ್ದಾಳೆ. ಆ್ಯಕ್ಚುಲಿ ಇದನ್ನು ಹೋಟ್ಲುಗಳಲ್ಲಿ ರೋಡ್ ಸೈಡು ಗಾಡಿಗಳು ಇರ್ತಾವಲ್ಲ ಅಲ್ಲಿ ಮಾತ್ರ ನಾವು ತಿಂತಾ ಇದ್ದು, ಮನೆಯಲ್ಲಿ ಯಾವತ್ತೂ ತಿಂದಿರಲಿಲ್ಲ ಸ್ನೇಹಿತರೆ. ಇವತ್ತು ನನ್ನ ಹೆಂಡತಿ ಅದನ್ನು ಮನೆಯಲ್ಲೇ ಪ್ರಿಪ್ರೇಷನ್ ಮಾಡ್ತಿದ್ದಾಳೆ. ಅದು ಏನೇ ಅಂದರೆ ಗೋಬಿ ಮಂಚೂರಿ ಸ್ನೇಹಿತರೆ. ನನ್ನ ಹೆಂಡತಿಗೆ ಗೋಬಿ ಮಂಚೂರಿನೂ ಮಾಡೋಕ್ಕೆ ಬರ್ತಿದ್ದೆ. ಗೋಬಿ ಮಂಚೂರಿ ಕರಿತಿದ್ದಾಳೆ ನೋಡಿ ಸ್ನೇಹಿತರೆ. ಆಲ್ರೆಡಿ ಈಗ ಗೋಬಿ ಮಂಚೂರಿದು ಘಮ ಘಮ ಅಂತ ಸ್ಮೆಲ್ ಬರ್ತೈತೆ. ಇನ್ನು ಪೂರ್ತಿ ಪ್ರಿಪ್ರೇಷನ್ ಆಗಿಲ್ಲ. ನನಗೂ ಗೊತ್ತಿರಲಿಲ್ಲ ಸ್ನೇಹಿತರೆ, ನನ್ನ ಹೆಂಡತಿ ಕಡೆಯಿಂದ ಎಲೆಕೋಸಲ್ಲಿ ಗೋಬಿ ಮಂಚೂರಿ ಮಾಡುವುದು ಅಂತ ನನಗೆ ಗೊತ್ತಾಗಿದ್ದು ಸ್ನೇಹಿತರೆ. ಎಲೆಕೋಸನ್ನು ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡಿಕೊಂಡು ಅದಕ್ಕೆ ಮಸಾಲೆ ಪದಾರ್ಥಗಳನ್ನೆಲ್ಲ ಹಾಕಿ ಕಲಸಿ ಎಣ್ಣೆಯಲ್ಲಿ ಮೊದಲಿಗೆ ಕರಿಯುತ್ತಾರೆ. ಗೋಬಿ ಮಂಚೂರಿದು ಸ್ಮೆಲ್ಲು ವಾಸನೆ ಏನು ಟೇಸ್ಟ್ ಐತೆ ಗೊತ್ತಾ ಗೆಳೆಯರೇನು ಪೂರ್ತಿ ಕರ್ದಿಲ್ಲ, ಜಸ್ಟ್ ಡ್ರೈ ಗೋಬಿ ಕರ್ದಿರೋದು. ಡ್ರೈ ಗೋಬಿನೇ ಒಳ್ಳೆ ಟೇಸ್ಟ್ ಆಗಿತ್ತು ಸ್ನೇಹಿತರೆ. ಇನ್ನೂ ಅದಕ್ಕೆ ಮಸಾಲೆ ಹಾಕಿ ಫ್ರೈ ಮಾಡಿದ ಇನ್ನೇನು ಟೇಸ್ಟ್ ಬರಬೇಕು ನೋಡೋಣ. ಈಗ ಸದ್ಯಕ್ಕೆ ಡ್ರೈ ಗೋಬಿನೇ ಒಳ್ಳೆ ಟೇಸ್ಟ್ ಐತಿ. ಗೆಳೆಯರೇ, ಕರ್ದಿರೋ ಡ್ರೈ ಗೋಬಿಗೆ ಮಸಾಲೆ ಹಾಕಿ ಇವಾಗ ಕ್ಲೀನಾಗಿ ಫ್ರೈ ಮಾಡ್ತಿದ್ದಾಳೆ ಸ್ನೇಹಿತರೆ. ಘಮ ಘಮ ಅಂತ ಸ್ಮೆಲ್ ಬರ್ತೈತೆ. ರುಚಿ ನೋಡೋದು ಒಂದೇ ಈಗ ಬಾಕಿ ಇರೋದು. ಸಕ್ಕತ್ತೈತೆ ಟೇಸ್ಟ್ ಮತ್ತು ಸೂಪರ್ ಆಗೈತಿ. ಒಳ್ಳೆ ಟೇಸ್ಟ್ ಐತೆ ಮಗ ಗೋಬಿ ಮಂಚೂರಿ. ಥ್ಯಾಂಕ್ಸ್. ನಾನು ಹೇಳ್ತೀನಿ ಥ್ಯಾಂಕ್ಸ್ ಹೇಳ್ಬೇಕಂದ್ರೆ ಒಳ್ಳೆ ಗೋಬಿ ಮಂಚೂರಿ ಮಾಡಿಕೊಟ್ಟಿದ್ದಾರೆ ಇವತ್ತು ನನಗೆ.